ಹಳೆ ಎ ಸಿನ ಮತ್ತೆ ಫಿಟ್ ಮಾಡಬೇಕಾದ್ರೆ ನೀವು ಇನ್ಸ್ಟಾಲ್ ಮಾಡಬೇಕಾದ್ರೆ ಅದನ್ನು ಜೆಟ್ ಸರ್ವಿಸ್ ಅಂತ ಮಾಡಬೇಕು. ಯಾಕಂದರೆ ತುಂಬ ವರ್ಷದಿಂದ ತಿಂಗಳಿಂದ ಓಡಿ ಒಳಗಡೆ ಡಸ್ಟ್ ಕಲೆಕ್ಟ್ ಆಗಿರುತ್ತೆ. ಡಸ್ಟ್ ಕಲೆಕ್ಟ್ ಆದರೆ ಸ್ಮೆಲ್ ಬರುತ್ತೆ, ಒಂದು ವಾಟರ್ ಲೀಕೇಜ್ ಬರುತ್ತೆ, ಇನ್ನೊಂದೇನೆಂದರೆ ಕೂಲಿಂಗ್ ಪರ್ಫಾರ್ಮೆನ್ಸ್ ಕಡಿಮೆ ಬರುತ್ತೆ, ಅದರಿಂದ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಸೊ ತುಂಬಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ವಾಟರ್ ಜೆಟ್ ಸರ್ವಿಸ್ ಒಂದರಿಂದ. ಹೆಂಗೆ ಮಾಡಬೇಕಂದ್ರೆ ಜಸ್ಟ್ ನೀವು ಔಟ್ಡೋರ್ ಕೂಡ ನೋಡಿ ಎಷ್ಟು ಕಲೆಕ್ಟ್ ಆಗಿದೆ. ಇದು ನಾನ್ ಇನ್ವರ್ಟರ್ ಆಗಿರೋದ್ರಿಂದ ಹಿಂಗೆ ನಾವು ಗನ್ ಹಂಗೆ ಡೈರೆಕ್ಟಾಗಿ ವಾಶ್ ಮಾಡ್ಬೋದು. ಎಲ್ಲಿ ಕೂಡ ವಾಶ್ ಮಾಡಿದ್ರೆ ನೀವು ವೈರಿಂಗ್ ಕ್ಲಿಪ್ಸ್ ಹತ್ರ ವಾಶ್ ಮಾಡಿದ್ರೆ ಅದನ್ನು ಡ್ರೈ ಮಾಡೋ ತನಕ ಇಕ್ಬೇಕು. ಇಂಡೋರಲ್ಲಿ ನಿಮಗೆ ಬೋರ್ಡ್ ಬರುತ್ತೆ, ಅಲ್ಲಿಗೆಲ್ಲ ಕವರ್ ಮಾಡಿಬಿಟ್ಟು ಈ ಕಾಯಿಲ್ಗೆ ಮಾತ್ರ ನೀವು ಸರ್ವಿಸ್ ಮಾಡಬೇಕಾಗತ್ತೆ. ಇದು ನೋಡಿ, ಇದು ಫಿಲ್ಟ್ರ್ ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ. ಸೊ ಕಂಪ್ಲೀಟಾಗಿ ಸರ್ವಿಸ್ ಮಾಡಿ ನೀವು ನೀಟಾಗಿ ಡ್ರೈ ಮಾಡಿ ಅದನ್ನು ಫಿಟ್ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದೇನೆಂದರೆ ಔಟ್ಡೋರಲ್ಲಿ ಕೆಲಸ ಮಾಡಬೇಕಾದ್ರೆ ದಯವಿಟ್ಟು ಸೇಫ್ಟಿ ಬೆಲ್ಟ್ನ ಹಾಕೊಳ್ಳಿ. ಯಾಕಂದರೆ ತುಂಬ ಒಂದೇ ಒಂದು ಕ್ಷಣ ಮಾಡಿದ್ರೆ ಅಪಘಾತ ಆಗೋ ಚಾನ್ಸಸ್ ಇರುತ್ತೆ. ಯಾರೇ ಆಗಿರಲಿ, ಎಷ್ಟೇ ಧೈರ್ಯವಂತ ಆಗಿದ್ರು ಕೂಡ ಸೇಫ್ಟಿ ಬೆಲ್ಟ್ ಯೂಸ್ ಮಾಡಿ. ಥ್ಯಾಂಕ್ ಯು.